ಸ್ವರ್ಗಾದಪಿ ಗರೀಯಸಿ. ಜನನಿ ಜನ್ಮಭೂಮಿಷ್ಯ ಸ್ವರ್ಗಾದಪಿ ಗರೀಯಸಿ. ವಂದೇ ವಂದೇ ವಂದೇ. ವೇದಿಕೆ ಮೇಲಿರತಕ್ಕಂತಹ ಮಹಾನ್ ಚೇತನಗಳಿಗೆ ಮತ್ತು ವೇದಿಕೆಯ ಮುಂದೆ ಇರುವಂತಹ ಬಲಿಷ್ಠ ಭವ್ಯ ಭಾರತದ ರೂವಾರಿಗಳಾದಂತಹ ಶಿಕ್ಷಕ ವೃಂದಕ್ಕೆ ಹಾಗೂ ಬಲಿಷ್ಠ ಭವ್ಯ ಭಾರತವನ್ನು ಮಾಡತಕ್ಕಂತಹ ಈ ವಿವೇಕ ವೀರರಿಗೆ ಎಲ್ಲರಿಗೂ ಕೂಡ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಹೌದಲ್ವೋ? ಬಲಿಷ್ಠ ಭವ್ಯ ಭಾರತ ಮಾಡೋದ್ರ ಯಾರ ಕೈಯಲ್ಲಿದೆ? ಶಿಕ್ಷಕರು. ಯಾರನ್ನ ಮಾಡಬೇಕು? ನೀವೆಲ್ಲ ಏನಾಗಬೇಕು? ವಿವೇಕ ವೀರರಾಗಬೇಕು. ಯು ಶುಡ್ ಬಿಕಮ್ ದಿ ವಿಸ್ಡಮ್ ವಾರಿಯರ್ಸ್. ಆಗ್ಬೋದಾ? ಓಕೆ. ನಮಸ್ತೆ ಹೇಳಲ್ಲ ನಮ್ಮವರು, ನಮಸ್ತೆ ಹೇಳಲ್ಲ. ನಾನು ಗುಡ್ ಮಾರ್ನಿಂಗ್ ಹೇಳಿದರೆ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ರಿ, ಗುಡ್ ಈವ್ನಿಂಗ್ ಹೇಳಿದರೆ ಗುಡ್ ಈವ್ನಿಂಗ್ ಹೇಳ್ತೀರಿ, ಗುಡ್ ಆಫ್ಟರ್ನೂನ್ ಹೇಳಿದರೆ ಗುಡ್ ಆಫ್ಟರ್ನೂನ್ ಹೇಳ್ತಾ ಇದ್ರಿ. ಸರಿನಾ? ನಮಸ್ತೆಗೆ ಪ್ರತಿ ನಮಸ್ತೆ ಹೇಳದೆ ನಮಗೆ ಬಂದಿರುವುದು ಈ ದುರವಸ್ಥೆ. ಇನ್ನು ಮುಂದಾದರೂ ನಮಸ್ತೆಗೆ ಪ್ರತಿ ನಮಸ್ತೆ ಹೇಳಿ ಮಾಡುವ ಭಾರತವ ಸುವ್ಯವಸ್ಥೆ. ಆಗೋದಾ? ನಮಸ್ತೆ. ಬಂತು ಪಾಪ. ಊಟದ ಟೈಮು ಎಲ್ಲ ಸ್ವಲ್ಪ ಎಲ್ಲಿ ಕಮ ಇಲ್ಲಿ ಯಜ್ಞಗಳೆಲ್ಲ ಓಡಾಡ್ತಾ ಇದೆಯಾ? ಬಟ್ ಒಂದಂತೂ ನಿಜ, ನಾನು ನಿಮಗೆ ರಸದ ಔತಣ ಕೊಡ್ತೀನಿ. ರೆಡಿನಾ ಎಲ್ಲರೂ? ಓಕೆ, ರೆಡಿ. ಸೊ ಈಗ ಒಂದು 3 ಓಂಕಾರ ಅಥವಾ ಆಮೀನ್ ಅಥವಾ ಆಮೀನ್ ನಿಮ್ಮ ನಿಮ್ಮ ಮತಗಳಿಗೆ ತಕ್ಕಂಗೆ ನೀವು ಹೇಳ್ಕೋಬೋದು. ಯಾರಿಗೂ ಇಲ್ಲಿ ಏನು ಫೋರ್ಸ್ ಇಲ್ಲ. ಸೊ ಹಾಗಾಗಿ 2 ಕೈಗಳನ್ನು ನೀವು ಧ್ಯಾನ ಮುದ್ರೆಯಲ್ಲಿ ಇಟ್ಕೊಂಡು ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಉಸಿರಾಟವನ್ನು ಗಮನಿಸಿ 3 ಸಲ ಓಂಕಾರವನ್ನು ಹೇಳವಾ? ರೈಟ್. ಕ್ಲೋಸ್ ಯುವರ್ ಐಸ್. ಇನ್ಹೇಲ್. ಓ ಓಂಕಾರದ ಜೇಂಕಾರ ಕಳೆಯಲ್ಲಿ ಜೀವನದ ಅಂಧಕಾರ. ಓಂಕಾರದ ಜೇಂಕಾರದ ಜ್ಞಾನ ಜ್ಯೋತಿಯ ಪ್ರಾಕಾರ ತರಲಿ ಜೀವನದಲ್ಲಿ ಜೀವನದ ಸಾಕ್ಷಾತ್ಕಾರ. ಸ್ಲೋಲಿ ಆ್ಯಂಡ್ ಜೆಂಟ್ಲಿ ರಬ್ ಯುವರ್ ಪಾಮ್ಸ್. 2 ಕೈಗಳ ನಿಧಾನ ಗುಜ್ಜುಗಳಿ, ಕಣ್ಗಳ ಮೇಲೆ ಇಟ್ಕೊಳ್ಳಿ. ಹಾಗೆ ಶಿವ ಶಕ್ತಿಯ ಸಂಗಮದಿಂದ ಬರುವಂಥ ಈ ದಿವ್ಯ ಚೈತನ್ಯ ಶಕ್ತಿ ಕಣ್ಣುಗಳ ಮೂಲಕ ಹರಿದರೂ ದೇಹದಲ್ಲಿರುವ ಪ್ರತಿಯೊಂದು ಅಂಗಾಂಗ ಜೀವಕೋಶಗಳಿಗೆ ಯಥೇಚ್ಛವಾಗಿ ಶಕ್ತಿ, ಚೈತನ್ಯ, ಜ್ಞಾನ, ವಿವೇಕ, ವೈರಾಗ್ಯ, ಆಯುಷ್ಯ, ಆರೋಗ್ಯವನ್ನು ಕೊಡಲಿ ಅಂತ ಕೇಳ್ಕೊಳ್ತಾ ಆ ಭಗವಂತನಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸೋಣ. ಥ್ಯಾಂಕ್ ಯು ಸೋ ಮಚ್. ಹಾಗಾಗಿ ಚಪ್ಪಾಳೆ ಹೊಡಿಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ, ಏನು ಮಾಡೋಕ್ಕಾಗಲ್ಲ, ನನ್ನ ಮಾತು ಹಂಗಿರುತ್ತೆ, ಅದನ್ನೆಲ್ಲ ಹೇಳ್ತಾ ಇರ್ತಾರೆ. ಓಕೆ, ಈಗ ಎಲ್ರಿಗೂ ಕೂಡ ನಮ್ಮ ಜೀವನದಲ್ಲಿ ನಮ್ಮ ಉನ್ನತ ಗತಿಗೆ ಹೋಗೋದಕ್ಕೆ ನಮಗೆ ಸಹಾಯ ಮಾಡುವಂಥ ಏಕೈಕ ವ್ಯಕ್ತಿ ಯಾರು? ಗುರು. ಹೌದಲ್ವಾ? ಸೊ ಈಗ 2 ಕೈಗಳನ್ನ ಪ್ರಮಾಸನಕ್ಕೆ ತಂದು ಗುರುಗಳಿಗೆ ಒಂದು ಪ್ರಾರ್ಥನೆಯನ್ನು ಹೇಳೋಣ. ಓಕೆ, 2 ಕೈಗಳು ತನ್ನಿ. ಹೃದಯಪೂರ್ವಕವಾಗಿ, ಮನಪೂರ್ವಕವಾಗಿ, ಆತ್ಮಪೂರ್ವಕವಾಗಿ ಅವರಿಗೆ ನಾವು ನಮ್ಮ ಕೃತಜ್ಞತೆಯನ್ನು ಪ್ರಾರ್ಥನೆಯ ಮೂಲಕ ಸಲ್ಲಿಸೋಣ. ಓಕೆನಾ? ಆಗ್ಬೋದಾ? ಓಕೆ, 1 ಸಲ ಓಂಕಾರವನ್ನು ಹೇಳಿ ಒಟ್ಟಿಗೆ ಗುರು ಬ್ರಹ್ಮ ಹೇಳ್ತಾ ಹೋಗೋಣ. ಓಕೆ, ಇನ್ನೇನು? ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಕೆ, ಯಾಕೆ ಗುರುವನ್ನ ಬ್ರಹ್ಮ ಅಂತ ಹೇಳ್ತಾರೆ, ವಿಷ್ಣು ಅಂತ ಹೇಳ್ತಾರೆ, ಮಹೇಶ್ವರ ಅಂತ ಹೇಳ್ತಾರೆ? ಯಾರಿಗಾರು ಗೊತ್ತಿದೆಯಾ? ಗೊತ್ತಿಲ್ಲ ಸರ್. ಬ್ರಹ್ಮ ಅಂದ್ರೆ ಏನು? ಸೃಷ್ಟಿ ಮಾಡುವಂಥವನು. ಹಾಗೆ ನಿಮ್ಮಲ್ಲಿ ಸೃಜನಾತ್ಮಕವಾದಂಥ, ಕ್ರಿಯಾತ್ಮಕವಾದಂಥ ಆಲೋಚನೆಗಳನ್ನು, ಯೋಚನೆಗಳನ್ನು, ಭಾವನೆಗಳನ್ನು, ಭಾಷೆಗಳನ್ನು ಎಲ್ಲವನ್ನು ಸೃಷ್ಟಿ ಮಾಡುವಂಥವ್ರು ಯಾರು? ಗುರುಗಳು. ಸದ್ವಿಚಾರಗಳನ್ನು, ಸದ್ಭಾವನೆಗಳನ್ನು ಎಲ್ಲವನ್ನು ಸೃಷ್ಟಿ ಮಾಡುವಂಥವ್ರು ಯಾರು? ಹಾಗಾಗಿ ಅವರಿಗೆ ಗುರು ಬ್ರಹ್ಮ ಅಂತ ಹೇಳ್ತಾರೆ. ಹೌದಾ? ವಿಷ್ಣು ಅಂದರೆ ಏನು? ಪ್ರಪಂಚವನ್ನು ಸರಿಯಾದ ನೀತಿಯಲ್ಲಿ ನಡೆಯೋ ರೀತಿಯಲ್ಲಿ ಅದನ್ನು ನಡೆಸುವಂಥವನು, ಆರ್ಡರ್. ಸೊ ನಿಮ್ಮ ಜೀವನದಲ್ಲಿ ನಿಮಗೆ ಬೇಕಾಗಿರುವಂಥ ಸಕಲ ವಿದ್ಯೆಗಳನ್ನು ಕೊಟ್ಟು
ಸರ್ವೇ ಜನ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು ಅಂತ ಹೇಳಿ, ಸೊ ಏನು ಹೇಳ್ತಾ ಇರ್ತಾರೆ ಅಂದರೆ, ನಾವು ಹುಟ್ಟಿರೋದು ಬರೀ ನಮಗೋಸ್ಕರ ಮಾತ್ರ ಅಲ್ಲ, ಇತರರಿಗೋಸ್ಕರ. ಸರ್ವೇ ಜನ ಸುಖಾಯ ಸರ್ವೇ ಜನ ಹಿತಾಯ, ಇದನ್ನು ಹೇಳ್ಕೊಟ್ಟಂಥವ್ರು ಪ್ರಪಂಚದಲ್ಲಿ ಎಲ್ಲರೂ ಕೂಡ ಸಮಾನತೆಯಿಂದ, ಸಂತೋಷದಿಂದ, ಸಮೃದ್ಧಿಯಾಗಿ, ಶಾಂತಿಯಾಗಿ ಬಾಳೋದಕ್ಕೆ ಬೇಕಾಗಿರುವಂಥ ದಿವ್ಯ ಜ್ಞಾನವನ್ನು ಕೊಟ್ಟು ಅದನ್ನು ನಡೆಸೋದಕ್ಕೆ ಬೇಕಾಗಿರೋ ಶಕ್ತಿ ಚೈತನ್ಯಗಳನ್ನು ಕೊಡುವಂಥವ್ರು ಯಾರು? ಗುರುಗಳು. ಹಾಗಾಗಿ ವಿಷ್ಣು ಅಂತ ಹೇಳ್ತೀವಿ. ಹಾಗೇನೆ ಜೀವನದಲ್ಲಿ ಪ್ರಪಂಚದಲ್ಲಿ ನಡೆಯುವಂಥ ಅಲ್ಲೋಲ ಕಲ್ಲಲುಗಳು, ಅನಾಚಾರ, ಅತ್ಯಾಚಾರ, ದುರಾಚಾರಗಳು, ಇವುಗಳನ್ನೆಲ್ಲನೂ ಕೂಡ ಮಟ್ಟ ಹಾಕಬೇಕಾ, ಬೆಳೆಸ್ಬೇಕಾ? ಮಟ್ಟ ಹಾಕಬೇಕು. ಮಟ್ಟ ಹಾಕೋನು ಯಾರು? ಶಿವ. ಸೊ ಹಾಗಾಗಿ ಯಾವಾಗೆಲ್ಲ ನಿನ್ನ ಕಣ್ಣ ಮುಂದೆ ಅನ್ಯಾಯ, ಅನೀತಿ, ಅಕ್ರಮ, ದುರಾಕ್ರಮಗಳು ಬರುತ್ತೋ ಆಗೇನು ಮಾಡಬೇಕು ನೀನು? ಶಿವನ ರೀತಿಯಲ್ಲಿ ರುದ್ರತಾಂಡವನ್ನು ಮಾಡಿ ಅನ್ಯಾಯ, ಅನೀತಿ, ಅಕ್ರಮಗಳನ್ನು ಧ್ವಂಸ ಮಾಡಬೇಕು ಅಂತ ಹೇಳ್ತಾನೆ. ಸೊ ಗುರು ಅನ್ನೋಂಥವನು ಏನಾಗಿರ್ತಾನೆ? ನಮಗೆ ಪ್ರೇರಕ ಆಗಿರ್ತಾನೆ, ಕಾರಕ ಆಗಿರ್ತಾನೆ, ಮಾರಕ ಆಗಿರ್ತಾನೆ. ಯಾರಿಗೆ ಮಾರಕ ಆಗಬೇಕು ನೀವು? ಜಗತ್ತಿಗೆ ಬಾಧಕ ಯಾರಾಗ್ತಾನಲ್ಲ ಅವನಿಗೆ ನೀವು ಮಾರಕರಾಗಬೇಕು. ಅರ್ಥವಾಯ್ತು? ಅರ್ಥವಾಗಲಿಲ್ಲ? ಇನ್ನು ಸ್ವಲ್ಪ ಬೆಳಿ, ಆಮೇಲೆ ಅರ್ಥ ಆಯ್ತು. ಓಕೆ, ಗುರುವೆಂದರೆ ಏನು? ಗುರುವೆಂದರೆ ಕಲಿಸಿಕೊಡುವನೆಲ್ಲ ಬರೀ ಅಕ್ಷರ. ಗುರುವೆಂದರೆ ಕಲಿಸಿಕೊಡುವನೆಲ್ಲ ಬರೀ ಅಕ್ಷರ. ಗುರುವೆಂದರೆ ಕಲಿಸಿಕೊಡುವನು ಜೀವನದ ಸಾಕ್ಷರ. ಗುರುವೆಂದರೆ ಕಲಿಸಿಕೊಡುವನು ಆಚಾರ, ವಿಚಾರ, ಸಂಸ್ಕಾರ. ಗುರುವೆಂದರೆ ತೋರಿಸಿಕೊಡುವನು ಜೀವನದ ಸಾಕ್ಷಾತ್ಕಾರ. ಇವನು ಗುರು. ಹೌದಲ್ವಾ? ಸೊ ಜೀವನದಲ್ಲಿ ಆಚಾರ, ವಿಚಾರ, ಸಂಸ್ಕಾರ ಇವೆಲ್ಲ ಕೂಡ ಹೇಳ್ಕೊಡುವಂಥದ್ದು ಗುರು. ಬರೀ ಅಕ್ಷರ ಮಾತ್ರ ಕಲಿಸುವಂಥನಲ್ಲ. ಜೀವನದಲ್ಲಿ ಸಾಕ್ಷರ ಅಂದರೆ ಜೀವನದ ಎಸೆನ್ಸನ್ನು ಏನು ಅಂತ ತಿಳಿಸ್ಕೊಡುವಂಥದ್ದು ಗುರು. ಇಂಥ ಗುರುವಿಗೆ ಎಂಥವರಾದರೂ ಕೂಡ ಮಾರು ಹೋಗ್ತಾರೆ. ಈಗ ಭಾಳ ಚೆನ್ನಾಗಿ ನಮ್ಮ ರಾಜಣ್ಣ ದಳವಾಯರು ತುಂಬ ಚೆನ್ನಾಗಿ ಮಾತಾಡ್ತಾರೆ. ವಿಚಾರಗಳನ್ನ ಬಹಳ ಚೆನ್ನಾಗಿ ಅವರು ಹಂಚ್ಕೊಳ್ತಾ ಹೋಗ್ತಾ ಇದ್ರು. ಓಕೆ, ಇದು ಅಬೌಟ್ ಗುರು. ಹೇಳ್ತಾ ಇರ್ತಾರೆ, ಒಬ್ಬ ಭಕ್ತ ಕೇಳ್ತಾ ಇರ್ತಾನೆ, ಹರಿ ಬಂದ ಕೇಳ್ತಾ ಇರ್ತಾನೆ, ಇತ್ತ ಗುರುನು ಬಂದ್ಬಿಡ್ತಾನೆ, ಕೇಳ್ತಾ ಇರ್ತಾನೆ, ಆ ದೇವರು ಕೇಳ್ತಾ ಇರ್ತಾನೆ, ಭಗವಂತ ಜಬ್ ಗೋವಿಂದ ಅವರು ಗುರು ದೋನೋ ಕಡೆತು ಕಿಸ್ಕೆ ಪೆಹಲೆ ಪ್ರಣಾಮ್ ಕರು ಅಂತಂತಾನೆ. ಯಾವಾಗ ಅಲ್ಲಿ ಗೋವಿಂದ ಇಲ್ಲಿ ಗುರು ಇಬ್ಬರು ನಿಂತಿರ್ತಾರೋ ಅವ್ರಿಗೆ ಯಾರಿಗೆ ಮೊದಲೇ ಪ್ರಣಾಮ ಮಾಡಬೇಕು ಅಂತಂದಾಗ ಗೋವಿಂದ ಹೇಳ್ತಾನೆ ಭಕ್ತರಿಗೆ, ನೀನು ನನಗೆ ಪ್ರಣಾಮ ಮಾಡಿದ್ರು ಪರವಾಗಿಲ್ಲ, ಮೊದಲು ಗುರುಗೆ ಪ್ರಣಾಮ ಮಾಡು ಅಂತ ಹೇಳ್ಕೊಡ್ತಾನೆ. ಯಾಕೆಂತಂದರೆ ಗೋವಿಂದ ಅನ್ನೋನು ಇದಾನೆ ಅಂತ ತಿಳಿಸ್ಕೊಟ್ಟವನೇ ಈ ಗುರು. ಹಾಗಾಗಿ ಹರ ಮುನಿದರೆ ಗುರು ಕಾವನು, ಹರ ಮುನಿದರೆ ಗುರು ಕಾವನು, ಗುರು ಮುನಿದರೆ ಕಾವರಾರಯ್ಯ ನಿಮ್ಮನ್ನ ಅಂತ. ಸೊ ಅದಕ್ಕೋಸ್ಕರ ಇಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೀನಿ, ಯಾವತ್ತೂ ಕೂಡ ಗುರುಗಳಿಗೆ ನೀವು ಚೇಡಿಸೋದು, ಕಾಡಿಸೋದು, ಅಡ್ಡ ಹೆಸರು ಇಡುವಂಥದ್ದು, ಅಡ್ಡ ಹೆಸರು ಕರೆಯುವಂಥದ್ದು, ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡೋದು ಮಾಡಿದ್ರೆ ಬರೆದಿಟ್ಕೊಂಬಿಡಿ, ನಿಮ್ಮ ಲೈಫಲ್ಲಿ ಜ್ಞಾನ ಶೂನ್ಯ. ಹೌದಾ? ಇದು ಮಕ್ಕಳಿಗೆ ಹೇಳ್ತಾರಂಥದ್ದು, ಜ್ಞಾನ ಶೂನ್ಯ. ಸೊ ಗುರುಗಳು ಏನು, ನಮ್ಮ ಸಂಸ್ಕೃತಿಯಲ್ಲಿ ಏನು ಹೇಳ್ತೀವಿ, 2 ಅಕ್ಷರಂ ಕಲಿಸಿದಾತನು ಗುರುವೇ ಅಂತಂತ ಹೇಳುತ್ತಲ್ವಾ. ಅದರಲ್ಲಿ ನಿನಗೆ ಜೀವನಕ್ಕೆ ಬೇಕಾಗಿರೋ ಸಕಲ ವಿದ್ಯೆಗಳನ್ನು ಕಳಿಸ್ಕೊಡುತ್ತವ್ರಿಗೆ ಅವ್ರಿಗೆ ನೀನೆಷ್ಟು ಕೃತಜ್ಞತನಾಗಿರಬೇಕಲ್ವಾ? ರೈಟ್. ಸೊ ಹಾಗೆ ಒಬ್ಬ ಗುರು ಅಂತಂದರೆ ಅವ್ರು ಬಹಳ ಚೆನ್ನಾಗಿ ಹೇಳ್ತಾ ಇದ್ರು. ನಮ್ಮ ರಾಜಣ್ಣ ದಳವಾಯಿ ಅವರು ಹೇಳ್ತಾ ಇದ್ರು, ಗುರು ಅಂತಂದರೆ ಹೇಗಿರಬೇಕು ಅಂತನ್ನೋದನ್ನು ಹೇಳ್ತಾ ಇರ್ಬೇಕಾರೆ ಅಂತಂದರೆ, ನನ್ನ ಮಕ್ಕಳಿಗಿನ ಹೆಚ್ಚಾಗಿ ಅವರು ನೋಡ್ಕೋಬೇಕು ಅಂತ ಹೇಳ್ತಾ ಇದ್ರು. ನನ್ನ ಮಕ್ಕಳಿಗಿನ ಹೆಚ್ಚಾಗಿ ನಾನು ನನ್ನ ಶಿಷ್ಯಂದ್ರನ್ನು ನಾನು ನೋಡ್ಕೋಬೇಕು ಅಂತ ಹೇಳ್ತಾ ಇದ್ರು. ಭಾಳ ಚೆನ್ನಾಗಿತ್ತು ಅವ್ರ ಮಾತುಕತೆಗಳಲ್ಲಿ ಹೇಳ್ಬೇಕಾದ್ರೆ ಭಾಳ ಚೆನ್ನಾಗಿ ಹೇಳ್ತಾ ಇದ್ರು. ಸೊ ಅದಕ್ಕೆ ಹೇಳ್ತಾ ಇರ್ತಾರೆ, ಒಬ್ಬ ನಿಜವಾದ ಗುರು ಯಾವಾಗ ಆಗ್ತಾನೆ, ಒಬ್ಬ ಶ್ರೇಷ್ಠ ಗುರು ಯಾವಾಗ ಆಗ್ತಾನೆ, ಉತ್ಕೃಷ್ಟ ಗುರು ಯಾವಾಗ ಆಗ್ತಾನೆ ಅಂತ ಅನ್ನೋದಾದರೆ, ಆ ಗುರುಗೆ ಮೊಟ್ಟ ಮೊದಲದಾಗಿ ತಾನು ಹೇಳಿಕೊಡುವಂತಹ ಸಬ್ಜೆಕ್ಟ್ ವಿಷಯದ ಮೇಲೆ ಏನಿರಬೇಕು? ಪ್ರೀತಿ ಇರಬೇಕು. ಯಾರನ್ನು ಪ್ರೀತಿ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನಿಮ್ಮ ಸಬ್ಜೆಕ್ಟ್ ಮೇಲೆ ನಿಮ್ಗೆ ಪ್ರೀತಿ ಇರಬೇಕು. ಸೊ ಎರಡನೇದೇನಿರಬೇಕು ನಿಮಗೆ? ನಿಮ್ಮ ಪ್ರೊಫೆಷನ್ ಏನಿರುತ್ತಲ್ಲ, ಟೀಚಿಂಗ್ ಪ್ರೊಫೆಷನ್ ಇರುತ್ತಲ್ಲ, ಅದರ ಮೇಲೆ ನಿಮಗೆ ನಂಬಿಕೆ ಇರಬೇಕು, ಪ್ರೀತಿ ಇರಬೇಕು. ಮೂರನೇದು, ನಿಮ್ಮ ಶಾಲಾ ಮಕ್ಕಳಲ್ಲಿ ಏನಿರ್ತಲ್ಲ, ವಿದ್ಯಾರ್ಥಿಗಳಿರ್ತಲ್ಲ, ಅವ್ರನ್ನ ನಿಮ್ಮ ಮಕ್ಕಳಿಗಿನ ಹೆಚ್ಚಾಗಿ ನೋಡ್ಕೋಬೇಕು. ಇದಕ್ಕೆ ಅತ್ಯುತ್ತಮ ಉದಾಹರಣೆ ಯಾವುದು ಅಂತಂದರೆ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅವರನ್ನು ಬೆಳೆದಂಥವ್ರು ಯಾರು ಒಬ್ಬರು ಅಂತಂದರೆ ಮಹಾದೇವ್ ಅಂಬೇಡ್ಕರ್ ಅಂತ ಒಬ್ಬ ಶಿಷ್ಯ, ಒಬ್ಬ ಗುರು ಏನು ಮಾಡಿದ್ರು, ಇವರಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟು ಮಾಡಿ ತಮ್ಮ ಅಂಕಿತದಲ್ಲಿಂಥ ಸರ್ನೇಮನ್ನು ಇವರು ಕೊಟ್ಟರು. ಸೊ ಎಷ್ಟು ಜನಕ್ಕೆ ಬೆಳಗ್ಗೆ ಹೇಳ್ಬೇಕಾದ್ರೆ ಕಷ್ಟ ಇದೆ? ಎಲ್ರಿಗೂ ಕಷ್ಟನೇ ಸರ್. ಅಯ್ಯೋ ಹೇಳೋದು ಅಂದರೆ ನಿದ್ದೆ ಬಿಟ್ಟು ಹೇಳೋದು ಅಂದರೆ ಕಷ್ಟ ಸರ್. ಸೊ ನಿದ್ದೆ ಬಿಟ್ಟು ಹೇಳಬೇಕು ಅಂತಂದ್ರೆ ಏನು ಬೇಕು ಗೊತ್ತಾ ನಿಮಗೆ? ಮಕ್ಕಳ ಏನು ಬೇಕು ಗೊತ್ತಾ ನಿಮಗೆ? ಅದಕ್ಕೆ ಹೇಳ್ತಾ ಇರ್ತೀನಿ, ಮನದಲ್ಲಿದ್ದರೆ ಶ್ರದ್ಧೆ ಕಡಿಮೆಯಾಗುವುದು ನಿದ್ದೆ. ಮನದಲ್ಲಿದ್ದರೆ ಶ್ರದ್ಧೆ ಕಡಿಮೆಯಾಗುವುದು ನಿದ್ದೆ. ದುಡಿದರೆ ನೀ ಗೆದ್ದೆ, ದುಡಿಯದಿರೆ ನೀ ಬಿದ್ದೆ. ಕೊನೆಗೆ ಉಳಿವೆ ನೀ ಬರೀ ಬೇಡದ ಮಾಂಸದ ಮುದ್ದೆ. ಹೌದಾ?
ಎಷ್ಟೋ ಕಡೆ ನೋಡ್ತಾ ಇರ್ತೀವಿ, ಪರ್ವತಾಕಾರವಾಗಿರ್ತಾರೆ. ಅವರಿಂದ ಏನು ಕೆಲಸ ಆಗತ್ತೆ? ಏನೂ ಆಗಲ್ಲ. ಶಿವಮನೆ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಅತ್ತ ಪಾಪ ಭೂತಾಯಿ ಅದೆಷ್ಟು ಕಷ್ಟಪಡ್ತಾಳು ಅವರೆಲ್ಲ ಹೊರಕ್ಕೆ. ಭೂಮಿಗೆ ಬಾರ್ವಾಗಿ ಬದುಕೋದು ಬೇಕಾಗಿಲ್ಲ, ಭೂಮಿಗೆ ಬೇಕಾಗಿರೋರಾಗಿ ಬದುಕಬೇಕು ನಾವು, ಅಲ್ವಾ? ಸೊ ಹಾಗಾಗಿ ಹೇಳ್ತಾ ಇರ್ತಾರಲ್ಲ, ಶ್ರದ್ಧಾವಾನ್ ಲಭತೆ ಜ್ಞಾನಂ ಅಂತಂದ್ಬಿಟ್ಟು. ದ್ರೋಣಾಚಾರ್ಯರು ತನ್ನ ಮಗ ಅಶ್ವತ್ಥಾಮನ ಕಲಿಸ್ಕೊಡ್ಲಿಲ್ಲ, ಅರ್ಜುನನ ಕಲಿಸ್ಕೊಟ್ರು. ದಿಸ್ ಇಸ್ ದಿ ಗ್ರೇಟ್ನೆಸ್ ಆಫ್ ಗುರು. ಅರ್ಜುನನಿಗೆ ಪರಿಪೂರ್ಣವಾದಂಥ ಜ್ಞಾನವನ್ನು ಕೊಟ್ಟರು, ಆದರೆ ಅಶ್ವತ್ಥಾಮನನ್ನು ಕೊಡಲಿಲ್ಲ, ಹೌದಲ್ವಾ? ಸೊ ಹಾಗೆ ಗುರು ಅಂತಂತ ಬಂದಾಗ ಒಂದ್ಸಲ ಬಂದ್ಬಿಡುತ್ತೆ ಕೃಷ್ಣದೇವರಾಯರಿಗೆ. ಮಾಮೂಲಿ ಕೃಷ್ಣದೇವರಾಯ ಇದ್ದಾರೆ ಅಂದರೆ ಅಲ್ಲಿ ಇನ್ಯಾರು ಇರಬೇಕು? ತೆನಾಲಿ ರಾಮಕೃಷ್ಣ ಇರಬೇಕು. ಈ ಮಕ್ಕಳಿಗೆಲ್ಲ ಗೊತ್ತಿಲ್ಲ ಬಿಡಿ ಕತೆ, ಈ ಮಕ್ಕಳಿಗೆಲ್ಲ ಗೊತ್ತೇ ಇಲ್ಲ, ನಮಗೆ ಮಾತ್ರ ಗೊತ್ತಿರೋದು. ಸೊ ಆ ತೆನಾಲಿ ರಾಮಕೃಷ್ಣನಿಗೆ ಕೇಳ್ತಾ ಇರ್ತಾರೆ, ಇಡೀ ಪ್ರಪಂಚದಲ್ಲಿ ಅತ್ಯುತ್ಕೃಷ್ಟವಾದಂತಹ ಒಂದು ಪ್ರೊಫೆಷನ್ ಯಾವುದು, ಒಂದು ವೃತ್ತಿ ಯಾವುದು ಅಂತ ಕೇಳಿದಾಗ ಒಬ್ಬೊಬ್ರು ಹೇಳ್ತಾರೆ ಸರ್ ರಾಜ ಅಂತಾರೆ, ಒಬ್ಬರು ಮಂತ್ರಿಯರ ಅಂತ ಹೇಳ್ತಾರೆ, ಇನ್ನೊಬ್ರು ಸೈನಿಕ ಅಂತಾರೆ, ಮತ್ತೊಬ್ರು ಚಮ್ಮಾರ, ಕಮ್ಮಾರ, ಹಮ್ಮಾರ, ಏನನ್ನ ಮಾರ್ಗಳೆಲ್ಲ ಹೇಳ್ತಾ ಇರ್ತಾರೆ. ಕೊನೆಗೆ ಯಾರ ಕಡೆ ನೋಡ್ತಾನೆ ಕೃಷ್ಣದೇವರಾಯ? ತೆನಾಲಿ ರಾಮನ ಕಡೆ ನೋಡ್ತಾನೆ. ಲೇ ರಾಮ ಯಾರು ಅಂತಾನೆ. ಅವನು ಹೇಳ್ತಾನೆ, ನಾ ಹೇಳಲ್ಲ, ನಾಳೆ ನಾನು ತೋರಿಸ್ಬಿಡ್ತೀನಿ ಅಂತಂತಾನೆ. ಏನು ಅಂತಂದ್ರೆ ಮಾನ್ಯ ದಿನ ಆಸ್ಥಾನಕ್ಕೆ ಬರ್ತಾನೆ. ಎಲ್ಲರೂ ಕೂತಿರ್ತಾರೆ, ಏನು ಚಮ್ಮಾರ, ಕಮ್ಮಾರ, ದಳವಾಯಿಗಳು, ಅವರು ಇವರು ಎಲ್ಲ ಕೂತಿರ್ತಾರೆ. ಆದಮೇಲೆ ಸಭೆಗೆ ಸ್ವಲ್ಪ ಲೇಟಾಗಿ ಕರ್ಕೊಂಬರ್ತಾನೆ. ಒಬ್ಬ ವ್ಯಕ್ತಿನ ಕರ್ಕೊಂಬರ್ತಾನೆ. ಕರ್ಕೊಂಬರ್ತಿದ್ದಂಗೆ ಇಡೀ ಸಭೆಲಿರೋರಲ್ಲಿ ಎದ್ದು ನಿಂತ್ಕೊಂಡ್ಬಿಡ್ತಾರೆ. ಎದ್ದು ನಿಂತ್ಕೊಂಡು ನಮಸ್ಕಾರ ಮಾಡ್ತಾನೆ. ಯಾರಿರ್ಬೋದು ಆ ವ್ಯಕ್ತಿ? ಒಬ್ಬ ಗುರು, ಅಲ್ವಾ? ಸೊ ಹೇಳ್ತಾ ಇರ್ತಾನೆ, ಕೃಷ್ಣದೇವ ಹೇಳ್ತಾನೆ, ಇದಕ್ಕೆ ನೀನೇನಾದ್ರು ಬೇಕಾ ಸಾಕ್ಷಿ ನಿನಗೆ, ನಾನು ಹೇಳಬೇಕಾ ನಿನಗೆ ಅಂತಾರೆ. ನೋಡ್ರೆ ಕೃಷ್ಣದೇವನೇ ಕೈ ಮುಗಿತಾ ಇರ್ತಾನೆ. ಯಾಕಂದ್ರೆ ಅಯ್ಯೋ ನಮ್ಮ ಗುರುಗಳ ಕಣಯ್ಯ ಅಂತಂತಾರೆ. ಸೊ ದಟ್ ಈಸ್ ದಿ ಗ್ರೇಟ್ನೆಸ್ ಆಫ್ ಗುರು. ಸೊ ಈ ಪ್ರಪಂಚದಲ್ಲಿ ಅತ್ಯುತ್ಕೃಷ್ಟವಾದಂಥ ಈ ಪ್ರಪಂಚದಲ್ಲಿ ನೋಡ್ತಾ ಇರಲ್ಲ, ಅವ್ರು ಹೇಳ್ತಾ ಇದ್ರಲ್ಲ, ಗುರು ಇಲ್ಲದೆ ಬರೋದಕ್ಕೆ ಮತ್ತೊಬ್ಬ ಅತ್ಯುತ್ತಮ ವ್ಯಕ್ತಿ ಈ ಪ್ರಪಂಚದಲ್ಲಿ ನೋಬಲ್ ವ್ಯಕ್ತಿ ಅನ್ನೋಂಥವ್ರು ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಎಲ್ಲವೂ ಕೂಡ ಗುರುಮುಖಿಯನ್ನು ಬರಬೇಕು. ಹಾಗಾಗಿ ಗುರುಗೆ ಹೆಚ್ಚಾಗಿ ನಾವು ಗೌರವ ಮರ್ಯಾದೆಯನ್ನು ಕೊಡ್ತಾ ಹೋಗ್ಬೇಕಾಗತ್ತೆ, ಹೌದಾ? ಸೊ ಹಾಗೇನೆ ನಮ್ಮ ಇತಿಹಾಸ ಅಂತ ಬಂದಾಗ ಅಲ್ಲಿ ಯಾವುದು ಮಹಾಭಾರತದಲ್ಲಿ 2 ಗ್ರೇಟ್ ಕ್ಯಾರೆಕ್ಟರ್ಸು, ಯಾವುದು? ಒಂದು ದುರ್ಯೋಧನ, ಇನ್ನೊಬ್ಬ ಧರ್ಮರಾಯ. ಇಬ್ರು ಯಾರ ಹತ್ರ ಕಲಿತಾರೆ? ದ್ರೋಣಾಚಾರ್ಯ ಹತ್ರ ತಾನೇ ಕಲಿಯೋದು. ಆದರೂ ಯಾಕೆ ದುರ್ಯೋಧನಿಗೆ ದುರ್ಬುದ್ಧಿ, ಧರ್ಮರಾಯನಿಗೆ ಸದ್ಬುದ್ಧಿ? ಯಾಕೆ ಅಂತ ಕೇಳಿದಾಗ ಅದನ್ನೇ ಕೇಳ್ತಾರೆ. ಯಾಕಪ್ಪ ಒಬ್ಬನೇ ಗುರು ಹೇಳ್ಕೊಟ್ರು ಅಂತಂದಾಗ ಕೃಷ್ಣ ಪರಮಾತ್ಮನಿಗೆ ಹೇಳಿದಾಗ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಗುರು ಏನೋ ಒಬ್ಬರೇ, ಗುರು ಎಲ್ರಿಗೂ ಕೂಡ ಸಮಾನಾಂತರವಾಗಿ ಸಮವಾಗಿ ಎಲ್ರಿಗೂ ವಿದ್ಯೆ ಹೇಳ್ಕೊಡ್ತಾರೆ. ಕಲ್ತರು ಒಂದು ಅವನಲ್ಲಿ ಇರುವಂಥ ಆ ಒಂದು ದುರ್ಬುದ್ಧಿ ಅದನ್ನು ಬೆಳೆಸ್ತಾ ಇರ್ತದೆ. ಮತ್ತೊಂದು ಪಾಲಕರು, ಪೋಷಕರು ಅವರು ಕೂಡ ಒಬ್ಬ ಸತ್ಪ್ರಜೆಯನ್ನು ಬೆಳೆಸೋದ್ರಲ್ಲಿ ಅಷ್ಟೇ ಬಹುಮುಖ್ಯವಾದಂಥ ಪಾತ್ರವನ್ನು ವಹಿಸ್ತಾರೆ, ಹೌದಾ? ಏನು ಮಾಡ್ತಾರೆ? ಸ್ಕೂಲಿಗೆ ಕಳಿಸ್ಬಿಟ್ರೆ ಸಾಕು ಮಕ್ಕಳನ್ನ, ಅಲ್ಲಿಂದ ಸೂಪರ್ ಡೂಪರ್ ಬೊಂಬಟ್ಟು ಹ್ಯೂಮನ್ ಬೀಯಿಂಗ್, ಸೂಪರ್ ಬಾಡೀಸು, ಸೂಪರ್ ಹೀರೋಸು, ಸೂಪರ್ ಹೀರೋಯಿನ್ಸ್ ಮಾಡಿ ಕಳಿಸ್ಬಿಡ್ತಾರೆ ಸ್ಕೂಲಿಂದ ಅನ್ಕೊಳ್ತಾರೆ. ಅಪ್ಪ ಅಮ್ಮ ಬಂದು ಅಲ್ಲಿ ಟೀಚರ್ ಬಂದು ಬೆಂಡೆತ್ತಾ ಇರ್ತಾರೆ. ನಂಗೆ ಗೊತ್ತು, ನಾನು ನೋಡ್ತಾ ಇರ್ತೀನಿ, ರೀ ನೀವೇನ್ರಿ ಮಾಡ್ತೀರಿ ಅಂತ ಕೇಳ್ತೀನಿ. ಮನೇಲಿ ಅವ್ನು ಏನು ಹೋಮ್ವರ್ಕ್ ಮಾಡಿದ್ದಾನೆ ಗೊತ್ತಾ, ಇವತ್ತು ಏನು ಕ್ಲಾಸಲ್ಲಿ ಕಲ್ತ್ಕೊಂಬಂದೇನು ಗೊತ್ತಾ? ಇಲ್ಲ ಸರ್, ಟ್ಯೂಷನ್ ಕಳಿಸ್ಬಿಟ್ಟು ಸರ್. ಅತ್ಲಾಗ ಟ್ಯೂಷನ್ ಕಳಿಸ್ಬಿಟ್ರೆ ಇಲ್ಲಿ ಇನ್ಸ್ಟಿಟ್ಯೂಷನ್ ಕಳಿಸ್ಬಿಟ್ರು. ಕೊನೆಗೆ ನೀವೇನು ಮಾಡ್ತೀರಾ? ನಾನು ಸಂಪಾದನೆ ಮಾಡಿ ಏನೋ ಸ್ವಲ್ಪ ಫೀಸ್ ಕಟ್ಬಿಡ್ತೀವಿ. ಆದರೆ ಮಗ ಮಾತ್ರ ಸೂಪರ್ ಡೂಪರ್ ಆಗಬೇಕು, ಆಗ್ತಾನೆ? ಸೊ ಹಾಗಾಗಿ ಕುಂತಿ ಯಾವ ರೀತಿ ನೋಡ್ಕೊಂಡ್ಲು, ಗಾಂಧಾರಿ ಯಾವ ರೀತಿ ನೋಡ್ಕೊಂಡ್ಲು? ಕುಂತಿ ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ನೋಡ್ಕೊಂಡ್ಲು, ಗಾಂಧಾರಿ ಕಣ್ಣು ಮುಚ್ಕೊಂಡು ಬಿಟ್ಲು. ಎತ್ತಾಗಿ ದುರ್ಯೋಧನ, ಇತ್ಲಾಗಿ ಧರ್ಮರಾಯ, ಆಯ್ತಲ್ವಾ? ಸೊ ಇವಾಗ ಎಲ್ಲರಿಗೂ ಕೂಡ ಏನಾಗ್ಬಿಡ್ತದೆ, ದುರಾಂಕಾರ ಬೇರೆ ಜಾಸ್ತಿ ಆಗ್ಬಿಟ್ಟಿದೆ. ಮಿತಿ ಮೀರಿ ಬೆರೆದರೆ ಬಿಟ್ಟು ಧರ್ಮ, ಮಿತಿ ಮೀರಿ ಬೆರೆದರೆ ಬಿಟ್ಟು ಧರ್ಮ, ಏನು ಇಲ್ಲದಂಗೆ ಮಾಡುತ್ತದೆ ಕರ್ಮ. ಇದನ್ನು ಅರಿತು ಬಾಳುವುದೇ ಜೀವನದ ಧರ್ಮ, ಉತ್ತಮ ಬಾಳಿಗೆ ಇದೇ ಮರ್ಮ. ಹೌದಾ? ನೋಡ್ತಾ ಇದ್ರಲ್ಲ ಮಕ್ಕಳೆಲ್ಲ, ಟಿವಿಲೆಲ್ಲ ಬೇಕಾದಷ್ಟು ನೋಡ್ತಾ ಇರ್ತೀರ. ಬೊಲ್ಲೆ ದುರಾಂಕಾರದಿಂದ ಮೇಲ್ದವ್ರಲ್ಲಿ ಇವತ್ತು ಹೆಂಗವ್ರೆ, ಈ ಎಲ್ಲವ್ರೆ, ಈ ಏನು ತಿಂತವ್ರೆ, ಈ ಏನು ಕುಡಿತಾವ್ರೆ, ಥತ್ತರಿಗೆ 3 ತಿಂಗಳಿಂದ ಬುರಿಯೋದೇ ರೀ ಹಾಳ ಟಿವಿಲಿ, ಅಲ್ವಾ? ಬೇಕಾಯ್ತು ಯಾಕೆ ಮೆರದೆ ಇವತ್ತು ಏನು ಇಲ್ದಂಗೆ ಕೊರಗತ್ತಾ ಇದ್ದೀರ, ಬೇಕಾಯಿತು. ಸೊ ಜೀವನದಲ್ಲಿ ಇವತ್ತು ದುರಾಂಕಾರ ಬೀಳಲೇಬಾರ್ದು. ಓಕೆ, ಗುರುಗಳು ಅಂತಂದಾಗ ಅಲೆಕ್ಸಾಂಡರ್ ಎಷ್ಟು ಜನ ಗೊತ್ತು? ಅತ್ತ ಕಡೆಯವ್ರಿಗೆ ಗೊತ್ತಿಲ್ಲ, ಇತ್ತ ಕಡೆಯವ್ರಿಗೆ ಸ್ವಲ್ಪ ಜನ ಗೊತ್ತಿಲ್ಲ, ಇತ್ತ ಕಡೆಯವ್ರಿಗೆ ಎಲ್ಲರಿಗೂ ಗೊತ್ತಾ? ಅಲೆಕ್ಸಾಂಡರ್ ಗೊತ್ತಾ? ಅವನ ಬಗ್ಗೆ ಏನೇನೋ ಕಥೆಗಳು ಹೇಳ್ಬಿಟ್ರೆ ಅದು ಬಿಡಿ, ಅದೆಲ್ಲ ಸುಳ್ಳು. ಬಟ್ ನಿಜವಾದ ಕಥೆ ಏನು ಗೊತ್ತಾ? ಸೊ ಅಲೆಕ್ಸಾಂಡರ್ಗೆ ಯಾರು ಗುರು? ಅರಿಸ್ಟಾಟಲ್.
ಸೊ ಅರಿಸ್ಟಾಟಲ್ ಅಲೆಕ್ಸಾಂಡರ್ನ ಯಾವ ರೀತಿ ಬೆಳೆಸಿರ್ತಾನೆ ಮಾಡಿರ್ತಾನೆ ಅಂತಂದರೆ, ಒಂದು ಸ್ಟೇಜಲ್ಲಿ ಅಲೆಕ್ಸಾಂಡರ್ ಹೇಳ್ತಾನೆ ಅವನಿಗೆ, ನನ್ನಪ್ಪ ನನಗೆ ಜೀವ ಕೊಟ್ಟ, ಜೀವನ ಕೊಟ್ಟ, ಆದರೆ ವೆರಾಸ್ ಯು ಹ್ಯಾವ್ ಮೇಡ್ ಮೈ ಲೈಫ್ ಬಿಗ್ಗರ್, ಬೆಟರ್ ಆ್ಯಂಡ್ ಬ್ರೈಟರ್ ಬೈ ಶೋಯಿಂಗ್ ದಿ ಪಾತ್ ಆ್ಯಂಡ್ ಸೆಟ್ಟಿಂಗ್ ದ ಗೋಲ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ದಿ ಪರ್ಪಸ್ ಆಫ್ ಮೈ ಲೈಫ್ ಅಂತ. ತನ್ನ ತಂದೆಗಿನ ಹೆಚ್ಚಾಗಿ ತನ್ನ ಗುರುಗಳಾದ ಅರಿಸ್ಟಾಟಲ್ಗೆ ಆತ ಸದಾ ಋಣಿಯಾಗಿರ್ತಾನೆ. ಯಾಕೆ ಅಂತಂದರೆ, ನನ್ನಪ್ಪ ನನಗೆ ಜೀವ ಕೊಟ್ಟ, ಜೀವನ ಕೊಟ್ಟ, ಆದರೆ ನನಗೆ ಜೀವನದಲ್ಲಿ ಮಹತ್ತನ್ನು ಸಾಧಿಸಬೇಕು, ಬೃಹತ್ತನ್ನು ಸಾಧಿಸಬೇಕು, ಜೀವನದಲ್ಲಿ ಅತ್ಯಂತ ಎತ್ತರಕ್ಕೆ ಬೆಳಿಬೇಕು ಅಂತಂದರೆ ನನಗೇನು ಮಾಡಿದೆ, ನೀನು ಗುರಿಯನ್ನು ತೋರಿಸಿದೆ, ಜೀವನದಲ್ಲಿ ಉದ್ದೇಶವನ್ನು ಕೊಟ್ಟೆ. ಯಾವಾಗ ಒಬ್ಬ ಮನುಷ್ಯನಿಗೆ ಗುರಿ ಉದ್ದೇಶ ಇರುತ್ತೋ ಅವನ ಜೀವನದಲ್ಲಿ ಸೋಲು ಅನ್ನೋದು ಇಲ್ಲವೇ ಇಲ್ಲ. ನಾನು ಹೋದ ಕಡೆ ಎಲ್ಲ ಹೇಳ್ತಾ ಇರ್ತೀನಿ, ಕಾಲೇಜ್ ಹುಡುಗರೆಲ್ಲ ಹೇಳ್ತಾ ಇರ್ತೀನಿ, ವಾಟ್ ಯು ವಾಂಟ್ ಟು ಬಿಕಮ್ ಇನ್ ಯುವರ್ ಲೈಫ್ ಅಂತಂದಾಗ ಸಂಬಡಿ ಸೇ ಸಮಥಿಂಗ್. ನಾನು ಹೇಳ್ತಾ ಇರ್ತೀನಿ, ವಾಟ್ ಇಟ್ ಈಸ್ ರಿಕ್ವೈರ್ಡ್ ಟು ಬಿಕಮ್ ದ ಗ್ರೇಟರ್ ಇನ್ ಯುವರ್ ಲೈಫ್ ಅಂತಂದಾಗ ಏನೇನೋ ಹೇಳ್ತಾ ಇರ್ತೀನಿ ಅವ್ರಿಗೆ, ಹ್ಯಾವ್ ದಿ ಪರ್ಪಸ್. ಇಫ್ ಯು ಹ್ಯಾವ್ ಎ ಪರ್ಪಸ್ ಯು ವಿಲ್ ಗೆಟ್ ದಿ ಪವರ್, ಪ್ರಾಸ್ಪರಿಟಿ ಆ್ಯಂಡ್ ಪೀಸ್. ಪವರು, ಪ್ರಾಸ್ಪರಿಟಿ, ಪೀಸು ಮೂರು ಬೇಕು ಅಂತ ಅನ್ನೋದಾದ್ರೆ ಜೀವನದಲ್ಲಿ ಒಂದು ಸದುದ್ದೇಶ ಇಟ್ಕೋಬೇಕು. ಈ ರೀತಿ ಸದುದ್ದೇಶ ಉಟ್ಕೊಂಡಂಥವ್ರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ರು. ಜೀವನದಲ್ಲಿ ಅಂತ ಒಂದು ಸದುದ್ದೇಶ ಇಟ್ಕೊಂಡ್ರು. ಅದಕ್ಕೆ ಹೇಳ್ತಾ ಇರ್ತೀನಲ್ಲ, ನೀ ಹುಟ್ಟುವ ನೆಲ ಯಾವುದಾದರೇನು, ಹುಟ್ಟುವ ಕುಲ ಯಾವುದಾದರೇನು, ಮೆಟ್ಟುವ ನೆಲ ಯಾವುದಾದರೇನು, ಕುಡಿಯುವ ಜಲ ಯಾವುದಾದರೇನು, ಸಾಧಿಸುವ ಛಲ ಒಂದಿರಲು ನಿನ್ನ ಸಾಧನೆಗೆ ಕೊನೆಯುಂಟೇನು, ನೀ ಜಗತ್ತಿಗೆ ಮಾಡುವ ಒಳಿತಿಗೆ ಮಿತಿಯುಂಟೇನು ಅಂತ. ಸೊ ಆ ರೀತಿ ಅವ್ರ ಜೀವನದಲ್ಲೊಂದು ಕುಲ ಯಾವುದಾದ್ರೂ ಆಗಿರ್ಬೋದು, ಜಲ ಯಾವುದಾದ್ರೂ ಆಗಿರ್ಬೋದು, ನೆಲ ಯಾವುದಾದ್ರೂ ಆಗಿರ್ಬೋದು, ಅವ್ರಿಗೆ ಜೀವನದಲ್ಲಿ ಛಲ ಅನ್ನೋದಿತ್ತು. ನಾನು ಏನಾದ್ರು ಈ ಪ್ರಪಂಚಕ್ಕೆ ಮಾಡಿ ತೋರಿಸ್ಬೇಕು ಅಂತಂದಿತ್ತು. ಅವ್ರು ಕೇಳಿದ್ದು ಮೂರೇ ಮಂತ್ರ, ಮಹಾಮಂತ್ರ ಯಾವುದು? ಲಿಬರ್ಟಿ. ಲಿಬರ್ಟಿ, ಸ್ವಾತಂತ್ರ್ಯ ಬೇಕು, ಎಲ್ರಿಗೂ ಸ್ವಾತಂತ್ರ್ಯ ಬೇಕು. ಎರಡನೇದು ಈಕ್ವಾಲಿಟಿ, ಎಲ್ಲರೂ ಸಮಾನವಾಗಿರಬೇಕು. ಮೂರನೇದು ಫ್ರೆಟರ್ನಿಟಿ, ಅಂದರೆ ಎಲ್ಲರಲ್ಲೂ ಕೂಡ ಸಹೋದರ ಭಾವತ್ವ ಇರಬೇಕು ಅಂತ ಅನ್ನೋದನ್ನು ತಂದರು. ಆದರೂ ಕೂಡ ಅವ್ರಿಗೆ ಏನೇನೋ ನಡೆದೋಯ್ತು ಬಿಡಿ. ಅಷ್ಟೆಲ್ಲ ಕೊಟ್ಟಂಥ ಮಹಾಮನುಷ್ಯ, ಆ ಮನುಷ್ಯನಿಗೂ ಕೂಡ ಈ ನಮ್ಮ ಭಾರತ ದೇಶದಲ್ಲಿ ರಾಜಕೀಯದಲ್ಲಿ ಎಲ್ಲೆಲ್ಲಿ ಏನೇನಾಗುತ್ತೋ ಗೊತ್ತಿಲ್ಲ, ಹಾಗಾಗ್ಬಿಡುತ್ತೆ. ಓಕೆ, ಸೊ ಇದು ನಮ್ಮ ಗುರುಗ ಪರಂಪರೆಯಿಂದ ಬಂದಿರತಕ್ಕಂಥದ್ದು. ಎಷ್ಟು ಜನಕ್ಕೆ ಸ್ವಾಮಿ ವಿವೇಕಾನಂದ ಗೊತ್ತು? ಹಬ್ಬ, ಈ ಕಡೆನೂ ಕೈ ತೆಗೆದ್ಬಿಟ್ರು. ವೆರಿ ಗುಡ್. ಸೆಂಟ್ರಲ್ ಇರೋರು ಗೊತ್ತಿಲ್ಲ ಸ್ವಾಮಿ ವಿವೇಕಾನಂದ? ಓ, ಯಾಕೋ ಇದು ಉಲ್ಟಾ ಆಗೈತಲ್ಲಪ್ಪ. ಸ್ವಾಮಿ ವಿವೇಕಾನಂದನ್ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾವು ಭಾರತೀಯರೇ ಅಲ್ಲ. ಸೊ ಆ ಸ್ವಾಮಿ ವಿವೇಕಾನಂದರು ಏನು ಹೇಳ್ತಾ ಇರ್ತಾರೆ ಅಂದರೆ, ನೀನೆಲ್ಲ ಸಾಮಾನ್ಯ ವ್ಯಕ್ತಿ, ನೀನೆಲ್ಲ ಸಾಮಾನ್ಯ ವ್ಯಕ್ತಿ, ನಿನ್ನಲ್ಲಿ ಹುದು ದಿಶಕ್ತಿ, ಇದನ್ನು ಅರಿತರೆ ನೀನಾಗಬಲ್ಲೆ ಮಹಾಶಕ್ತಿ, ಅದರ ಜೊತೆ ಸೇರಿಸಲು ಯುಕ್ತಿ, ನೀ ಕೊಡಬಲ್ಲೆ ಸರ್ವ ಸಂಕಷ್ಟಗಳಿಗೂ ಮುಕ್ತಿ. ಅರ್ಥ ಆಗಾಯ್ತು? ಅರ್ಥಮೈಂದ? ವೆರಿ ಗುಡ್. So you are all not just ordinary people, you are all specially made by the God for a greater purpose. Understand the purpose what you have within yourself. So Swami Vivekananda ಹೇಳ್ತಾರೆ, education ಅಂದರೆ it's not which comes from the outside, it is already there within you. Education is the perfection already which is there within you. What you have to do, you have to tap and unravel it. ನಿನ್ನೊಳಗೆ ಆ ದಿವ್ಯ ಚೈತನ್ಯ ಶಕ್ತಿ ಇದೆ, ಅದನ್ನು ನಾವು ಕಂಡುಕೋಬೇಕು, ಅದನ್ನು ಬಡದೆಬ್ಬಿಸಬೇಕು, ಕೊಡಬೇಕು ಅಂತಂದನ್ನು ಸ್ವಾಮಿ ವಿವೇಕಾನಂದರು ಹೇಳ್ತಾ ಇರ್ತಾರೆ. ಹೌದಾ? ಎಷ್ಟು ಜನಕ್ಕೆ ಬುದ್ಧ ಗೊತ್ತು? ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಇಡೀ ಪ್ರಪಂಚದಲ್ಲಿ ಯಾರೂ ಕೊಡದೇ ಇರುವಂತಹ ಒಂದು ದಿವ್ಯ ಜ್ಞಾನವನ್ನು, ಸಂದೇಶವನ್ನು ಬುದ್ಧ ನಮಗೆ ಕೊಟ್ಟ. ಏನು ಅಂತಂದರೆ, ಇಫ್ ಯು ಮೈಂಡ್ ಯುವರ್ ಮೈಂಡ್, ದ ಮೈಂಡ್ ವಿಲ್ ಮೈಂಡ್ ಯು. ಅರ್ಥವಾಗುತ್ತೋ? ಇಫ್ ಯು ಮೈಂಡ್ ಯುವರ್ ಮೈಂಡ್, ದ ಮೈಂಡ್ ವಿಲ್ ಮೈಂಡ್ ಯು. ಇಫ್ ಯು ಡೋಂಟ್ ಮೈಂಡ್ ಯುವರ್ ಮೈಂಡ್, ಮೈಂಡ್ ವಿಲ್ ನೆವರ್ ಮೈಂಡ್ ಯು. ಅರ್ಥ ಆಗಲಿಲ್ಲ? ನಿಮ್ಮ ಮನಸ್ಸಿನ ಬಗ್ಗೆ ನೀವು ಗಮನ ಕೊಟ್ಟಾಗ ಆ ಮನಸ್ಸು ನಿಮಗೋಸ್ಕರ ಕೆಲಸ ಮಾಡುತ್ತೆ. ಯಾವ ರೀತಿ ಅಂತಂದರೆ, ಕಂಡದನ್ನೆಲ್ಲ ನೋಡೋದು, ಕಂಡದನ್ನೆಲ್ಲ ತಿನ್ನೋದು, ಕಂಡದನ್ನೆಲ್ಲ ಕೇಳೋದು ಮಾಡ್ತಾ ಇದ್ರೆ ಏನಾಗ್ಬಿಡುತ್ತೆ? ಯಥಾ ಅನ್ ತಥಾ ಮನ್, ಯಥಾ ಮನ್ ತಥಾ ಜೀವನ್ ಅಂತ. ಅಂದರೆ ಅನ್ನ ಹೆಂಗಿರುತ್ತೋ ಹಂಗೆ ಮನಸ್ಸು ಬರುತ್ತೆ. ಅನ್ನ ಅಂತಾರೆ ಬರೀ ತಿನ್ನೋದು ಮಾತ್ರ ಅಲ್ಲ, ನೋಡ್ತಾ ಇರ್ತಿರಲ್ಲ, ಮೊಬೈಲಲ್ಲಿ ನೋಡೋವಂಥದ್ದು, ಟಿ ವಿಯಲ್ಲಿ ನೋಡೋವಂಥದ್ದು, ಇವ್ರ ಗಾಸಿಪ್ ಕೇಳೋವಂಥದ್ದು, ಅವ್ರ ಗಾಸಿಪ್ ಕೇಳೋವಂಥದ್ದು, ಟಿ ವಿ ಸೀರಿಯಲ್ಗಳಲ್ಲಿ ಅತ್ತೆಗೆ ಸೊಸೆ ಫಿಟ್ಟಿಂಗ್ ಇಡೋವಂಥದ್ದು, ಸೊಸೆಗೆ ಅತ್ತೆ ಫಿಟ್ಟಿಂಗ್ ಇಡೋವಂಥದ್ದು, ಇಂಥದ್ದನ್ನೇ ನೋಡೋವಂಥದ್ದು. ಅಂಥದ್ದನ್ನೇ ಬೆಳೆಸ್ಕೊಂಡ್ರೆ ನಿಮ್ಮ ಮನಸ್ಸು ಏನು ಹೇಳ್ತಾ ಇರುತ್ತೆ? ಎಲ್ಲರೂ ಯಾರಾದರೂ ಯಾವಾಗಾದರೂ ಎಲ್ಲರೂ ಫಿಟ್ಟಿಂಗ್ ಇಡೋಣ ಅಂತಲೇ ಹೇಳ್ತಾ ಇರುತ್ತೆ. ನೀವು ಬೇರೊಬ್ಬರು ಫಿಟ್ಟಿಂಗ್ ಇಟ್ಟರೆ ಮತ್ತೊಬ್ಬರು ನಿಮಗೆ ಫಿಟ್ಟಿಂಗ್ ಇಡಲ್ವಾ? ಇಟ್ಟೇ ಇಡ್ತಾ ಇರ್ತಾನೆ. ಅದಕ್ಕೆ ಹೇಳೋದು ಯಥಾ ಅನ್ ತಥಾ ಮನ್, ಯಥಾ ಮನ್ ತಥಾ ಜೀವನ್ ಅಂತ ಹೇಳ್ತಾ ಇರ್ತಾರೆ. ಜಗವೆಲ್ಲ ಮಲಗಿರಲು ಅವನೊಬ್ಬನೆದ್ದ, ಮಾನವ ಗೆದ್ದ,
ಕೊಟ್ಟ ಅಂಧಕಾರಕ್ಕೆ ಖುದ್ದ, ಜಗವ ಗೆದ್ದ ಅವನೇ ಬುದ್ಧ ಅಂತ. ಸೊ ಮಕ್ಕಳ ನಾನೆಲ್ಲ ಹೇಳ್ತಾ ಇರ್ತೀನಲ್ಲ, ಅದಕ್ಕೆ ಹೇಳ್ತಾ ಇರೋದು, ಇಫ್ ಯು ಮೈಂಡ್ ಯುವರ್ ಮೈಂಡ್, ಮೈಂಡ್ ವಿಲ್ ಮೈಂಡ್ ಯು. ಇಫ್ ಯು ಡೋಂಟ್ ಮೈಂಡ್ ಯುವರ್ ಮೈಂಡ್, ದ ಮೈಂಡ್ ವಿಲ್ ನೆವರ್ ಮೈಂಡ್ ಯು. ನಾನು ಚೆನ್ನಾಗಿರ್ಬೇಕು ಅಂತ ಯಾರು ಅನ್ಕೋಬೇಕು? ಫಸ್ಟು ನಾವೇ ಅನ್ಕೋಬೇಕಲ್ಲ. ಅಪ್ಪ ಅನ್ಕೊಂಡ್ರಾಗಲ್ಲ, ಅಮ್ಮ ಅನ್ಕೊಂಡ್ರಾಗಲ್ಲ, ಗುರುಗಳು ಅನ್ಕೊಂಡ್ರಾಗಲ್ಲ, ಶಿಷ್ಯಂದ್ರು ಅನ್ಕೊಂಡ್ರಾಗಲ್ಲ. ನಾನು ಚೆನ್ನಾಗಿರ್ಬೇಕು ಅಂತ ಫಸ್ಟ್ ಯಾರು ಅನ್ಕೋಬೇಕು? ನಾವು ಅನ್ಕೋಬೇಕು. ಹಾಗಾಗಿ ನಮ್ಮ ನಡೆ ನುಡಿ ವಿಚಾರ ಆಚಾರ ವಿಚಾರ ಎಲ್ಲನೂ ಚೆನ್ನಾಗಿರಬೇಕು. ಹಾಗಾಗಿ ಜಸ್ಟ್ ಓಕೆ. ಹಾಗಾಗಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ಬೋದು, ಬುದ್ಧ ಆಗಿರ್ಬೋದು, ಹಾಗೆ ನಮ್ಮ ಶ್ರೀಮಾತೆ ಆದಂಥ ಅವರು ಸಾವಿತ್ರಿ ಮಹಾಪುಳೆ ಆಗಿರ್ಬೋದು, ಇವರೆಲ್ಲನೂ ಕೂಡ ಕೊಟ್ಟಂಥ ಒಂದು ದಿವ್ಯ ಸಂದೇಶ ಏನು ಅಂತಂದರೆ, ನೀ ಪಾಲಿಸು ಯಾವುದೇ ಮತ, ನೀ ಪಾಲಿಸು ಯಾವುದೇ ಮತ, ಅದರಲ್ಲಿರಲಿ ಲೋಕದ ಹಿತ. ನೀ ಪಾಲಿಸು ಯಾವುದೇ ಮತ, ಅದರಲ್ಲಿರಲಿ ಲೋಕದ ಹಿತ. ಸರ್ವ ಮತಕ್ಕಿಂತಲೂ ಉತ್ತಮವಾದದ್ದು ಮನುಜ ಮತ. ಸರ್ವ ಮತಕ್ಕಿಂತಲೂ ಉತ್ತಮವಾದದ್ದು ಮನುಜ ಮತ. ಅದೇ ವಿಶ್ವದ ಪಥ, ಅದರಲ್ಲಿ ಸಾಗಲಿ ಆಧ್ಯಾತ್ಮಕದ ರಥ. ಮಕ್ಕಳಿಗೆ ಡೈಲಾಗ್ ಇಷ್ಟ ಆಗ್ತದೆ. ವೆರಿ ಗುಡ್, ಥ್ಯಾಂಕ್ ಯು. ಸೊ ಎಲ್ಲರೂ ಒಂದೇ ಒಂದು ನಿಮಿಷ ಎದ್ದು ನಿಂತ್ಕೊಂಡು ಭಾರತ ಮಾತೆಯನ್ನು ಬಲಿಷ್ಠ ಭವ್ಯ ಭಾರತ ಮಾಡೋದಕ್ಕೆ ಒಂದು ಸಂಕಲ್ಪವನ್ನು ಮಾಡ್ಕೊಳ್ಳೋಣ. ಆಗ್ಬೋದಾ? ರೈಟ್? ಎಲ್ಲ ಎಡಗೈಯನ್ನು ನಿಮ್ಮ ಹೃದಯದ ಮೇಲೆ ಇಟ್ಕೋಬೇಕು. ಎಡಗೈಯನ್ನು ನಿಮ್ಮ ಹೃದಯದ ಮೇಲೆ ಇಟ್ಕೋಬೇಕು. ಬಲಗೈಯನ್ನು ಮುಂದೆ ಚಾಚಬೇಕು. ಓಕೆ. ಕಣ್ಗಳನ್ನು ಮುಚ್ಕೊಂಡು ಒಂದ್ಸಲ ಓಂಕಾರ ಹೇಳಿ, ನಾನು ಏನು ಹೇಳ್ತೀನೋ ಅದನ್ನೇ ಪಾಲನೆ ಮಾಡೋಣ. ಓಕೆ ಓಕೆ. ಕ್ಲೋಸ್ ಯುವರ್ ಐಸ್, ಕ್ಲೋಸ್ ಯುವರ್ ಐಸ್, ಕ್ಲೋಸ್ ಯುವರ್ ಐಸ್, ಕ್ಲೋಸ್ ಯುವರ್ ಐಸ್. ಓಕೆ. ಒಂದು ಸಲ ಓಂಕಾರವನ್ನು ಹೇಳೋಣ. ಓ ಭಾರತ ಮಾತೆಯ ಸುಪುತ್ರನಾದ ನಾನು ಉತ್ತಮ ವಿದ್ಯಾಭ್ಯಾಸ ಮಾಡಿ ಉತ್ತಮ ಸದ್ಗುಣಗಳನ್ನು ಅಳವಡಿಸಿಕೊಂಡು ಭಾರತ ರಾಷ್ಟ್ರದ ಏಳಿಗೆಗಾಗಿ ಭಾರತದ ಸಂವಿಧಾನವನ್ನು ಅಳವಡಿಸಿಕೊಂಡು ಅದಕ್ಕೆ ಗೌರವವನ್ನು ಕೊಟ್ಟು ಉತ್ತಮ ಪ್ರಜೆಯಾಗಿ ನನ್ನನ್ನು ನಂಬಿದವರನ್ನು ಮತ್ತು ನನ್ನ ಭಾರತದ ಪ್ರಜೆಗಳಿಗಾಗಿ ಸದಾ ಸರ್ವದ ನನ್ನ ತನು ಮನ ಧನವನ್ನು ಅರ್ಪಿಸಲು ಸಿದ್ಧನಿರುತ್ತೇನೆ. ಸ್ಲೋಲಿ ಓಪನ್ ಯುವರ್ ಐಸ್. बोलो भारत माता की, भारत माता की, भारत माता की. ಥ್ಯಾಂಕ್ ಯು. ಜೈ ಹಿಂದ್. ದಯಮಾಡಿ ಎಲ್ಲರೂ ಕೂತ್ಕೋಬೇಕು ವಿದ್ಯಾರ್ಥಿಗಳೇ. ಒಂದು ನಿಮಿಷ, ಇನ್ನು 10 ನಿಮಿಷ ನಿಮಗೆ ಎಲ್ಲರಿಗೂ ಉಪಹಾರದ ವ್ಯವಸ್ಥೆ ಇದೆ. ಎಲ್ಲರಿಗೂ ಉಪಹಾರದ ವ್ಯವಸ್ಥೆ ಇದೆ. ಯಾರು ಊಟ ಮಾಡದೆ ಹೋಗಬಾರ್ದು. ಎಲ್ಲರೂ ನಿಶ್ಶಬ್ದವಾಗಿ ಕೂತ್ಕೊಳ್ಬೇಕು. ಇನ್ನು 10 ನಿಮಿಷದಲ್ಲಿ ನಮ್ಮ ಕಾರ್ಯಕ್ರಮ ಮುಗಿಸ್ತೇವೆ. ಓಕೆ. ಈಗ ನಮ್ಮ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರಜ್ಞರು